ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಆಡಳಿತ ಒಂದು ರೀತಿ ಜಂಗಲ್ ರಾಜ್ಯ ಆಗಿಬಿಟ್ಟಿದೆ, ಜಂಗಲ್ ರಾಜ್ಯ ಆಗಿಬಿಟ್ಟಿದೆ. ನಾವು ಇದಕ್ಕಿಂತ ಮುಂಚೆ ಜಂಗಲ್ ರಾಜ್ಯ ಅಂದ್ರೆ ನಾವು ಕೇಳ್ತಿದ್ವಿ. ಬಿಹಾರನಂತ ರಾಜ್ಯ ಅದು ಜಂಗಲ್ ರಾಜ್ಯದಂತೆ, ಅಲ್ಲಿ ಬಹಳಷ್ಟು ಡಕಾಟಿಗಳು ಇರ್ತಾರಂತೆ, ಅಲ್ಲಿ ಕಾನೂನು ಸುವ್ಯವಸ್ಥೆ ಇರಲ್ಲಂತೆ, ಸಂಪೂರ್ಣವಾಗಿ ಯಾರನ್ನ ಬೇಕಾದ್ರೆ ಕೂಡ ಕಿಡ್ನಾಪ್ ಮಾಡಬಹುದು, ಯಾರು ಬೇಕಾದ್ರೆ ಮರ್ಡರ್ ಮಾಡ್ಬೋದು, ಯಾರನ್ನು ಬೇಕಾದ್ರೆ ಕೂಡ ಕೇಸಲ್ಲಿ ಹಾಕ್ಬೋದು, ಯಾರು ಬೇಕಾದ್ರೆ ಕೂಡ ಅವ್ರನ್ನ ಬಂಧಿತರಾಗಿ ಮಾಡ್ಬೋದು ಅಂತೇಳಿ ಬಿಹಾರದಲ್ಲಿ ನಾವು ಕೇಳ್ತಿದ್ವಿ. ಅಲ್ಲಿಯ ಜನರು ಬಹಳಷ್ಟು ರೋಸತ್ತು ಪುನಃ ಆ ಸರ್ಕಾರ ಅಂದರೆ ಲಲ್ಲೂ ಪ್ರಸಾದ್ ಯಾದವ್ ಅವ್ರನ್ನ ಆ ಸರ್ಕಾರವನ್ನು ಕಿತ್ತಾಕಿ ಪುನಃ ನಿತೀಶ್ ಕುಮಾರ್ ಅನ್ನಂಥ ಸರ್ಕಾರವನ್ನಲ್ಲಿ ತಂದು ಅದನ್ನು ಎಲ್ಲೋ ಒಂದು ಕಡೆ ಆ ಜಂಗಲ್ ರಾಜ್ಯ ಅನ್ನಂಥ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸಿ ನಾಶ ಮಾಡಿ ಪುನಃ ನಿತೀಶ್ ಕುಮಾರ್ಗೆ ಅವಕಾಶವನ್ನು ಮಾಡುವಂಥ ಕೆಲಸ ಆ ಭಾಗದ ಬಿಹಾರ್ ಜನರು ಮಾಡಿದರು. ಬಹುಶಃ ಇವತ್ತು ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಇವತ್ತು ಜಂಗಲ್ ರಾಜ್ಯ ಆಗಿಬಿಟ್ಟಿದೆ. ಈ ಜಂಗಲ್ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕೊಲಾಪ್ಸ್. ಎಲ್ಲಿದರೋ ಮುಖ್ಯಮಂತ್ರಿಗಳು, ಎಲ್ಲಿದರೋ ಗೃಹ ಮಂತ್ರಿಗಳು ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಕೇವಲ ಕೊಲೆಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ. ಬೆಳಗ್ಗೆ ಎದ್ರೆ ಸಾಕು, ರಾತ್ರಿ ತನಕ ಕೂಡ 2-3 ಕೊಲೆಗಳು ನೋಡಲೇಬೇಕು. ಯಾವ ರೀತಿಯಲ್ಲಿ ಕೊಲೆಗಳಾಗ್ತಾ ಇದಾವೆ ಅಂದ್ರೆಗಿನ ನಾವು ಯಾರು ಕೂಡ ಕಂಡರಿಲಾರ್ದಂತೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರದಲ್ಲಿ ಇವತ್ತು ಕೊಲೆಗಳಾಗ್ತಾ ಇದ್ದಾವೆ. ಬಹುಶಃ ಈ ಕೊಲೆಗಳೆಲ್ಲ ಆಗುವಂಥ ಟೈಮಲ್ಲಿ ನಮಗೆ ಎಲ್ಲೋ ಒಂದು ಕಡೆ ನೋಡಿದಂಥ ಟೈಮಲ್ಲಿ ಸ್ವಲ್ಪ ಅನಿಸುತ್ತೆ. ಯಾಕಂದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ, ಜೊತೆಲಿ ಕಾನೂನು ಸುವ್ಯವಸ್ಥೆ ಕೊಲ್ಯಾಪ್ಸ್ ಆಗಿದೆ. ಗೃಹ ಮಂತ್ರಿಗಳು ಅವ್ರ ಅಡ್ಮಿನಿಸ್ಟ್ರೇಷನ್ ಮಾಡೋಂಥ ವಿಚಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕೊಲ್ಯಾಪ್ಸ್ ಆಗಿದಾರ, ಎಲ್ಲೋ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ ಫೇಲ್ ಆಗಿದೆ ಅನ್ನೋಂಥ ವಿಚಾರವನ್ನು ಕೂಡ ಹೇಳಬೇಕಾಗುತ್ತೆ. ಬಹುಶಃ ಇಲ್ಲೇ ಪತ್ರಕರ್ತರು ಕೇಳ್ತಾ ಇದ್ರು, ಹುಬ್ಳಿ ಘಟನೆ ವಿಚಾರದಲ್ಲಿ ಕೂಡ ಅವರು ಉಲ್ಲೇಖನೆ ಮಾಡ್ತಾ ಇದ್ರು. ಕೇವಲ ಹುಬ್ಳಿ ಘಟನೆ ಒಂದಲ್ಲ, ಇವತ್ತು ಸುಹಾನ್ ಶೆಟ್ಟಿ ವಿಚಾರವನ್ನು ಇಟ್ಕೊಂಡು ಅನೇಕ ಮರ್ಡರ್ಗಳೇನಾಗ್ತಾ ಇದಾವೋ, ಕೊಲೆಗಳೇನಾಗ್ತಾ ಇದಾವೋ ನೋಡ್ರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದಂತ ಎಷ್ಟು ಕೊಲೆಗಳಾಗಿದಾವೆ ನೋಡ್ರಿ, ಎಷ್ಟು ಕಿಡ್ನಾಪ್ಗಳಾಗಿದಾವೆ ನೋಡ್ರಿ. ಇವತ್ತು ಒಬ್ಬ ವಿರೋಧ ಪಕ್ಷದ ನಾಯಕರಾದಂಥ ಅಪೋಸಿಷನ್ ಲೀಡರ್ಗೆ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಅವ್ರನ್ನ ಎಲ್ಲೋ ಒಂದು ಕಡೆ ಕೂಡಾಕುವಂತ ಕೆಲಸ ಮಾಡ್ತಾರ. ಬಹುಶಃ ವಿರೋಧ ಪಕ್ಷದ ನಾಯಕರಿಗೆ ಅವ್ರಿಗೆ ಭದ್ರತೆ ಇಲ್ಲ, ಅವ್ರಿಗೆ ಭಯ ಪ್ರಾರಂಭ, ಅವ್ರಿಗೆ ಎಲ್ಲೊಂದು ಕಡೆ ಪ್ರಾಣದ ಮೇಲೆ ಭಯ ಪ್ರಾರಂಭ ಆಗ್ತಿದೆ ಅಂದ್ರೆಗಿನ ಒಬ್ಬ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿಯನ್ನೇ ಹತ್ಯೆ ಮಾಡಕ್ಕೆ ಹೋಗಿದ್ದಾರೆ ಅಂದ್ರೆಗಿನ ಇವರು ಕಾಂಗ್ರೆಸ್ ಅವ್ರಿಗೆ ಎಷ್ಟು ಅವರು ಕೀಳಕ್ಕೆ ಅಂದ್ರೆ ಎಷ್ಟು ದುರ್ದೈವ ಸ್ಥಿತಿಗೆ ಬಂದಾರ ಅಂತೇಳಿ ನೋಡ್ರಿ. ಯಾಕಂದ್ರೆ ಒಬ್ಬ ಮಂತ್ರಿ ತಂತವರು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರುವಂತವ್ರು ಎಲ್ಲೋ ಒಂದು ಕಡೆ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೇ ಕೂಡಾಕುವಂತ ಕೆಲಸ ಇವತ್ತು ಕಲಬುರಗಿದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆಗಿನ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಏನು ಗೌರವ ಇದೆ, ಇವತ್ತು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಎಲ್ಲ ಕೂಡ ಇವತ್ತು ಕೊಲ್ಯಾಪ್ಸ್ ಹೋಗಿದೆ. ಇವತ್ತು ಯಾವ ರೀತಿಯಲ್ಲಿ ಜಂಗಲ್ ರಾಜ್ ಬಿಹಾರ್ ನೋಡ್ತಾ ಇದ್ದೋ ಅದೇ ರೀತಿಯಲ್ಲಿ ಕರ್ನಾಟಕ ಕೂಡ ಬಿಹಾರ ಆಗಿದೆ, ಇವತ್ತು ಜಂಗಲ್ ರಾಜ್ ಆಗಿದೆ. ಈ ನಾಡಿನ ಜನರು ಬಹಳಷ್ಟು ರೋಸುತ್ತಿದ್ದಾರೆ. ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ ಆಗಿದೆ. ಇವತ್ತು ಎಲ್ಲ ಒಂದು ಕಡೆ ಮುಂಬರುವಂಥ ದಿನಗಳಲ್ಲಿ ಎಲ್ಲ ವಿಚಾರದಲ್ಲಿ ಭ್ರಷ್ಟಾಚಾರದಂತ ತಾಂಡವಾಡ್ತಾ ಇದೆ. ಇವತ್ತು ಎಲ್ಲ ಇಲಾಖೆಗಳಲ್ಲಿ ಇವತ್ತು ಭ್ರಷ್ಟಾಚಾರ ಅಂದ್ರಿಗಿನ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಎಲ್ಲ ಮಂತ್ರಿಗಳ ಮೇಲೆ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾರಿಗೂ ಕೂಡ ಭದ್ರತೆ ಇಲ್ಲಾರ್ದಂತೆ ಆಗಿದೆ. ಇವತ್ತು ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಜನರು ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕು, ತಕ್ಕ ಪಾಠವನ್ನು ಕಲಿಸಬೇಕು ಅಂತೇಳಿ ಕೋರ್ ಕಮಿಟಿಯಲ್ಲಿ ಅನೇಕ ಚರ್ಚೆಗಳು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕ ದೃಷ್ಟಿ ಇಟ್ಕೊಂಡು ಇವತ್ತು ಏನೇನಾಗ್ತಾಯಿದೆ, ಇವತ್ತು ಹಿಂದೂ ಪರ ನಾಯಕರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತಾ ಇದಾರ, ಹಿಂದೂ ಪರ ಕಾರ್ಯಕರ್ತನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತಾ ಇದಾರ, ಹಿಂದೂ ಪರ ಕಾರ್ಯಕರ್ತರು ಯಾರ್ಯಾರು ಇದಾರೆ ಅವ್ರ ಮೊಬೈಲನ್ನು ಹಿಡ್ಕೊಂಡು ಸೀಜ್ ಮಾಡೋಂಥ ಕೆಲಸಗಳು ಆಗ್ತಾ ಇದೆ. ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆಯುವಂಥ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕನ್ನಂಥ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಇವತ್ತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಮುಂದಕ್ಕೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಕೂಡ ಮಾಡ್ತೀವಿ.